ಫ್ರಿಜ್ಜಲ್ಲಿ ಇಡುವ ಬಾಟ್ಲ್ಗಳನ್ನೆಲ್ಲ ಚೇಂಜ್ ಮಾಡಿ. ಒಂದು ಮದುವೆ ಒಳಗೆ ಹೋಗಿ ನೀವು ಹೊರಗೆ ಬರ್ತಾ ಒಂದು 12ರಿಂದ 15 ಪೀಸ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ನೀವು ಯೂಸ್ ಮಾಡಿ. ಇವತ್ತು ನಾವು ಈ ಟಾಪಿಕ್ ಅನ್ನು ಎತ್ತಲಿಕ್ಕೆ ಕಾರಣ ಒಂದು ಮೇಜರ್ ಸ್ಟಡಿ ಬಂದಿದೆ. ಸೊ ವಿ ಆರ್ ಇನ್ ಟ್ರಬಲ್. ಸೊ ಪ್ಯಾಪ್ಸಿ, ಕೊಕೊಕೋಲಾ ಇದು ಯಾವ ಬಾಟ್ಲು ನೀರು ಶೇಖರಣೆಗೆ ಹೇಳಿ ಮಾಡಿಸಿದ್ದಾರೆ. ಮೀನಿಗಿಂತ ಜಾಸ್ತಿ ಪ್ಲಾಸ್ಟಿಕ್ ಸಾಮಾನುಗಳೇ ಸಮುದ್ರದಲ್ಲಿ ಸಿಗ್ತದಂತ ಒಂದು ಅಂದಾಜು ಸಿಕ್ಕಿದೆ. ನಾವೊಂದು ಕಿಂಚಿತ್ತು ಭೂಮಿ ತಾಯಿಯ ಬಗ್ಗೆ ನಾವು ಗಮನ ಕೊಡ್ತೇವೆ. ನೀವು ತರಕಾರಿ ತರಲಿಕ್ಕೆ ನಿಮ್ಮ ಮನೆಯಿಂದ ಚೀಲ ಕೊಂಡು ಹೋಗುವಲ್ಲೊರೆಗೆ ಇದು ಯಾವುದೂ ಚೇಂಜ್ ಆಗುದಿಲ್ಲ. ಪ್ಲಾಸ್ಟಿಕ್ಗಳು ಹ್ಯಾವ್ ರೂಲ್ಡ್ ದ ವರ್ಲ್ಡ್. ಅದಕ್ಕೆ ನಾವು ದಾಸರಾಗಿದ್ದೇವೆ ಅಂತ ಹೇಳಿದ್ರೆ ಅದರಿಂದ ಹೊರಗೆ ಬರುವುದು ಅಷ್ಟು ಸುಲಭ ಇಲ್ಲ. ಒಂದು ಇವತ್ತಿನ ಅಂಕಿಅಂಶಗಳನ್ನು ನೋಡಿದರೆ ಸರಾಸರಿಯಾಗಿ ಒಂದು ಪ್ರತಿಯೊಬ್ಬನ ಮನುಷ್ಯನ ಲೆಕ್ಕದಲ್ಲಿ ಒಬ್ಬೊಬ್ಬರ ಮನುಷ್ಯನ ಮೇಲೆ 50 kg ಪ್ಲಾಸ್ಟಿಕ್ ವರ್ಷಕ್ಕೆ ತಯಾರಾಗ್ತದೆ. ಎಲ್ಲೇ ಹೋಗುತ್ತೆ ಪ್ಲಾಸ್ಟಿಕ್ ತಯಾರಾದದ್ದು? ಕೆಲವುದೆಲ್ಲ ನಿಮ್ಮ ಅಟ್ಟ ಸೇರ್ತದೆ, ಕೆಲವುದೆಲ್ಲ ನೀವು ಕುರ್ಚಿಯಾಗಿ ಬಳಸ್ತೀರಿ. ಒಂದು 50% ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಥರ ಯೂಸ್ ಆಗುತ್ತೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಆದ ಕೂಡಲೇ ಅದು ಡೇಂಜರ್. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬೇಗ ಮಣ್ಣು, ನೀರು ಮತ್ತು ಸಮುದ್ರಕ್ಕೆ ಸೇರುವ ಸಂಭವ ವೆರಿ ಮಚ್ ಇದೆ. ಸೊ ಈ ಒಂದು ಅಗಾಧ ಪ್ರಮಾಣದಲ್ಲಿ ಅಂತ ಹೇಳಿದರೆ ಕಳೆದ ವರ್ಷ 1,400 ಕೋಟಿ kg ಪ್ಲಾಸ್ಟಿಕ್ ಸಮುದ್ರಕ್ಕೆ ಸೇರಿರ್ಬೋದು ಒಂದು ಅಂದಾಜು. ಇನ್ನೊಂದು 1 ದಶಕದಲ್ಲಿ ಮೀನಿಗಿಂತ ಜಾಸ್ತಿ ಪ್ಲಾಸ್ಟಿಕ್ ಸಾಮಾನುಗಳೇ ಸಮುದ್ರದಲ್ಲಿ ಸಿಗ್ತದಂತ ಒಂದು ಅಂದಾಜು ಸಿಕ್ಕಿದೆ. ಸೊ ಯಾಕೆ ಇದರ ಬಗ್ಗೆ ಇಷ್ಟು ಚಿಂತೆ ಮಾಡಬೇಕು? ಈಗ ಗ್ರ್ಯಾಜುವಲಿ ಮೈಕ್ರೋ ಪ್ಲಾಸ್ಟಿಕ್ ಅಥವಾ ನ್ಯಾನೋ ಪ್ಲಾಸ್ಟಿಕ್ಗಳಾಗಿ ಈ ಪ್ಲಾಸ್ಟಿಕ್ ತಿರುಗಲಿಕ್ಕೆ ಶುರುವಾಗಿದೆ. ಈ ಸೂರ್ಯನ ಬೆಳಕು, ಸಮುದ್ರದ ಉಪ್ಪು ನೀರು ಮತ್ತು ಪ್ಲಾಸ್ಟಿಕ್ ಅದರಲ್ಲಿ ಹಾಕಿದಾಗ ಪ್ಲಾಸ್ಟಿಕ್ ನಾರ್ಮಲಿ ನೀರಲ್ಲಿ ಕರಗದೇ ಇರುವ ವಸ್ತು ಗ್ರ್ಯಾಜುವಲಿ ನಿಧಾನವಾಗಿ ಕರಗಲಿಕ್ಕೆ ಶುರುವಾಗುತ್ತೆ. ಅದು ಡಿಸ್ಇಂಟಿಗ್ರೇಟ್ ಆದ ಕೂಡಲೇ ಪ್ರಾಬ್ಲಮ್. ಅದು ಮೈಕ್ರೋ ಪ್ಲಾಸ್ಟಿಕ್ ಆಗಿ ತಯಾರಿಸ್ತದೆ. ಸೊ ಪ್ಲಾಂಕ್ಟಾನ್ಸ್ ಅಂತ ಒಂದು ಸಣ್ಣ ಮೈಕ್ರೋಸ್ಕೋಪಿಕ್ ಜೀವಿ ಅದನ್ನು ತಿಂತದೆ, ಅದನ್ನು ಆಲ್ಗೆ ತಿಂತದೆ, ಅದನ್ನು ಮೀನು ತಿಂತದೆ. ಸೊ ನಮ್ಮ ಫುಡ್ ಚೈನಿಗೆ ಅದು ಗ್ರ್ಯಾಜುವಲಿ ಎಂಟರ್ ಆಯಿತು. ಇವತ್ತು ನಾವು ಈ ಟಾಪಿಕ್ಕನ್ನು ಎತ್ತಲಿಕ್ಕೆ ಕಾರಣ ಒಂದು ಮೇಜರ್ ಸ್ಟಡಿ ಬಂದಿದೆ. ಅದರಲ್ಲಿ ಏನು ಅಂತಂದರೆ ಇಷ್ಟೊಂದು ನಮಗೆ ಈ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ ಹಾಕೋ ಬಣ್ಣಗಳಲ್ಲಿ ನಪುಂಸಕತೆ ಅಂದರೆ ಸೆಕ್ಷುವಲ್ ಡಿಸ್ಫಂಕ್ಷನ್, ಮಕ್ಕಳಾಗದೇ ಇರೋದು, ಕ್ಯಾನ್ಸರ್ ಇದೆಲ್ಲ ನಮಗೆ ಗೊತ್ತಿತ್ತು. ಇದೆಲ್ಲ ಪ್ಲಾಸ್ಟಿಕ್ಕಿಂದ ಬರ್ತದೆ ಅಂತ ಹೇಳಿ. ಈ ವರ್ಷದ ಮೇಜರ್ ಸ್ಟಡಿಯಲ್ಲಿ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಇದು ನಮ್ಮ ಯಾಕೆ ಬರುತ್ತೆ? ಪ್ಲಾಸ್ಟಿಕ್ಕಿಗೂ ಹಾರ್ಟ್ ಅಟ್ಯಾಕಿಗೂ ಸ್ಟ್ರೋಕಿಗೂ ಎಲ್ಲಿಂದ ಕನೆಕ್ಷನ್ ಕೊಡ್ತಾ ಇದ್ದೀರಿ? ಈಗ ಏನಾಗುತ್ತೆ ಕೇಳಿದರೆ, ನಮ್ಮ ಫುಡ್ ಅಲ್ಲಿ ಇರುವ ಮೈಕ್ರೋ ಪ್ಲಾಸ್ಟಿಕ್ಸ್ ರಕ್ತಕ್ಕೆ ಸೇರಿದ ಕೂಡಲೇ ಅದು ದೇಹಕ್ಕೆ ಅದು ಔಟ್ಸೈಡರ್ ಅಥವಾ ಫಾರಿನ್ ಎಲಿಮೆಂಟ್ ಥರ ಕಾಣಕ್ಕೆ ಶುರುವಾಗುತ್ತೆ. ಫಾರಿನ್ ಎಲಿಮೆಂಟ್ ದೇಹದೊಳಗೆ ಬಂದ ಕೂಡಲೇ ನಮ್ಮ ಬಿಳಿ ರಕ್ತಕಣಗಳು ಅವುಗಳನ್ನು ಅಟ್ಟಿಸಿಕೊಂಡು ಹೋಗಿ ಅಟ್ಯಾಕ್ ಮಾಡ್ತದೆ. ಈ ಪ್ಲಾಸ್ಟಿಕ್ ದೇಹದೊಳಗೆ ಸೇರಿದ ಕೂಡಲೇ ಒಂದು ಕ್ರಿಮಿ ಸೇರಿದ ಹಾಗೆ, ಕ್ರಿಮಿಯನ್ನು ನಾರ್ಮಲ್ ಕ್ರಿಮಿ ಆದರೆ ದೇಹಕ್ಕೆ ಕೊಲ್ಲಿಕ್ಕೆ ಗೊತ್ತುಂಟು, ಕೊಂದು ಅದನ್ನು ಬಿಸಾಡಿ ಬಿಡ್ತದೆ. ಆದರೆ ಪ್ಲಾಸ್ಟಿಕ್ಕನ್ನು ಅದಕ್ಕೆ ಕೊಲ್ಲಿಕ್ಕೆ ಆಗುವುದಿಲ್ಲ. ಸೊ ನಮ್ಮ ಬಿಳಿ ರಕ್ತಕಣಗಳು ಪ್ರತಿದಿನ ಅದರ ಮೇಲೆ ಫೈರ್ ಮಾಡ್ತದೆ. ಈ ಫೈರಿಂಗ್ ಕಂಟಿನ್ಯೂಸ್ ಆದಾಗ ರಕ್ತನಾಳಗಳು ಪೆಡಸಾಗ್ತದೆ, ರಕ್ತನಾಳದ ಒಳಗೆ ಲೈನಿಂಗ್ ಬರ್ತದೆ, ರಕ್ತನಾಳದ ಒಳಗಡೆ ಹಾರ್ಡ್ ಆಗ್ತದೆ. ಸೊ ಒನ್ ಆಫ್ ದ ಲೇಟೆಸ್ಟ್ ಸ್ಟಡೀಸ್ ವಾಟ್ ವಿ ಹ್ಯಾವ್ ಈಸ್ ರಕ್ತನಾಳದ ಪೆಡಸಾಗುವುದು, ರಕ್ತನಾಳದ ಒಳಗಿರುವ ಬ್ಲಾಕ್ಗಳಿಗೆ ಮೈಕ್ರೋ ಪ್ಲಾಸ್ಟಿಕ್ ಕಾರಣವೋ ಎನ್ನುವ ಒಂದು ದೊಡ್ಡ ಸಂಶೋಧನೆ ಒಂದು ವಾರದ ಹಿಂದೆ ಬಂದಿದೆ. ನಾವೆಣಿಸಿದ್ದು ಪ್ರಾಣಿಗಳನ್ನು ಕೊಲ್ತದೆ, ಮೀನು ಸಾಯ್ತದೆ, ದನ ಸಾಯ್ತದೆ. ದನದ ತುಂಬ ನೀವು ವಾಟ್ಸ್ಆ್ಯಪಲ್ಲಿ ನೋಡಿರ್ಬೋದು, ದನದ ಹೊಟ್ಟೆಯನ್ನು ಕೊಯ್ದು ಪೋಸ್ಟ್ ಮಾರ್ಟಮ್ ನಟ್ಟಿದಾಗ ಒಂದು 20 kg ಪ್ಲಾಸ್ಟಿಕ್ ಸಿಕ್ಕಿತು. ಸೊ ನಾವು ಅಯ್ಯೋ ಪಾಪ ದನ ಸತ್ತಿತ್ತಲ್ಲ ಅಂತ. ಇದೀಗ ತಿರುಗಿ ನಾವು ಮಾಡಿದ ಪಾಪ ನಮ್ಮ ತಲೆ ಮೇಲೆ ಬಂದಿದೆ. ಈಗ ಕರ್ಮ ರಿಟರ್ನ್ ಆಗಿದೆ. ಸೊ ಆಟೋಮ್ಯಾಟಿಕಲಿ ಈಗ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕ್ಯಾನ್ಸರ್ ಅಲ್ಲದೆ 2 ಮೇನ್ ತೊಂದರೆಗಳು ಪ್ಲಾಸ್ಟಿಕ್ಕಿಂದ ಬರುವ ಲಕ್ಷಣಗಳು ಕಾಣ್ತಾ ಇದೆ. ನಾವು ಎಷ್ಟರ ಮಟ್ಟಿಗೆ ದಾಸರಾಗಿದ್ದೇವೆ ಅಂತ ಹೇಳಿದ್ರೆ, ನಾವು ಒಂದು ಮದುವೆ ಮನೆಗೆ ಹೋದರೆ ಕಾಣ್ಬೋದು, ಒಂದು ಮದುವೆ ಒಳಗೆ ಹೋಗಿ ನೀವು ಹೊರಗೆ ಬರ್ತಾ ಒಂದು 12ರಿಂದ 15 ಪೀಸ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ನೀವು ಯೂಸ್ ಮಾಡಿ ಆಯ್ತು. ನೀವು ತರಕಾರಿ ತರಲಿಕ್ಕೆ ನಿಮ್ಮ ಮನೆಯಿಂದ ಚೀಲ ಕೊಂಡು ಹೋಗುವಲ್ಲೊರೆಗೆ ಇದು ಯಾವುದೂ ಚೇಂಜ್ ಆಗುದಿಲ್ಲ. ಯಾಕಂದ್ರೆ ನೀವು ತರಕಾರಿ ತಗೊಂಡು ತಲೆ ಮೇಲೆ ಇಟ್ಕೊಂಡು ಬರ್ತೀರಾ. ತರಕಾರಿ ತಗೊಂಡು ನೀವು ಕೈ ಬೀಸ್ಕೊಂಡು ಹೋದರೆ ಅವನು ಆಟೋಮೆಟಿಕ್ ನಿಮ್ಮ ಕಾರು ಒಂದು 10 ಫೀಟ್ ದೂರದಲ್ಲಿದ್ದರೆ ಕೂಡ ನೀವು ಕೈಯಲ್ಲಿ ಇಟ್ಕೊಂಡು ಹೋಗಿ ಕಾರಿಗೆ ಹಾಕ್ಲಿಕ್ಕೆ ರೆಡಿ ಇಲ್ಲ. ನೀವು
ಟೊಮೆಟೊವನ್ನು ಬೇರೆ ಪ್ಯಾಕೆಟ್ಗೆ ಹಾಕಬೇಕು, ಅಲಸಂಡೆ, ಬೆಂಡೆ, ತೊಂಡೆ ಎಲ್ಲ ನಿಮಗೆ ಬೇರೆ 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 ಪ್ಯಾಕೆಟಲ್ಲೇ ಆಗಬೇಕು. 3 ಬಗೆಯ ಮೀನು ಪರ್ಚೇಸ್ ಆದರೆ 3 ಬಗೆಯ ಮೀನು ಬೇರೆ ಬೇರೆ ಪ್ಯಾಕೆಟಲ್ಲೇ ಆಗಬೇಕು. ಮತ್ತು ಅದಕ್ಕೊಂದು ದೊಡ್ಡ ಪ್ಯಾಕೆಟ್ ಹಾಕಬೇಕು, ಮತ್ತು ಅದಕ್ಕೊಂದು ಕ್ಯಾರಿ ಬ್ಯಾಗ್ ಆಗಬೇಕು. ಎಲ್ಲಿ ಮಂಗಳೂರಲ್ಲಿ ಎಲ್ಲಿ ಸ್ಟಾಪ್ ಆಗಿದೆ? ಹೂ ತಗೊಳ್ಳಿಕ್ಕೆ ಹೋಗಲಿ, ಒಂದು ತೆಳು ಆ ಪ್ಯಾಕೆಟ್ ಮನೆಯವರೆಗೆ ಮುಟ್ಲಿಕ್ಕೆ ಮಾತ್ರ ಅಷ್ಟು ತೆಳು ಪ್ಲಾಸ್ಟಿಕ್ ಪ್ಯಾಕೆಟ್ ಈಗ ಕೂಡ ಸಿಗ್ತದೆ ಹೂವಿನವರು ಮಾರುವಲ್ಲಿ. ಯಾಕೆಂದರೆ ಅದು ಭಾರ ಇಲ್ಲ, ಸೊ ಅಷ್ಟು ತೆಳು ಪ್ಲಾಸ್ಟಿಕ್ ಪವರ್ ಸಿಗ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗ್ತಾ ಇಲ್ಲ, ಸೊ ಎಂಡ್ ಯೂಸರ್ಸ್ ಅನ್ನು ಇವರು ಹಿಡಿತಾ ಇದ್ದಾರೆ. ಸೊ ಯಾಕೆ ಪ್ಲಾಸ್ಟಿಕ್ ಜಾಸ್ತಿ ಆಗ್ತಾ ಇದೆ? ನಾವು ಅದರ ದಾಸರಾಗ್ತಿದ್ದೇವೆ. ನಾವೊಂದು ಕಿಂಚಿತ್ತು ಭೂಮಿ ತಾಯಿಯ ಬಗ್ಗೆ ಏನೇನೂ ಲಕ್ಷಣ ನಾವು ಗಮನ ಕೊಡ್ತಾ ಇಲ್ಲ. ನಾವೊಂದು ಕಿಂಚಿತ್ತು ನಾನು ಒಂದು ಮಗಳ ಮದುವೆ ಆಗ್ತಾ ಇದೆ, ಅಲ್ಲಿ ಎಲ್ಲ ಗೌಜಿ ಆಗಬೇಕಂತ ತಂದೆ ಮತ್ತು ತಾಯಿ ನೋಡ್ತಾರೆ ಹೊರತು ಮದುವೆ ಮುಗ್ದ ನಂತರ ಒಂದು ಟ್ರಕ್ ಲೋಡ್ ಪ್ಲಾಸ್ಟಿಕ್ ಆಯ್ತಾ ಅಂತ ಅವರಿಗೇನು ಬೇಜಾರು ಇರುವುದಿಲ್ಲ. ಅಯ್ಯೋ, ಒಂದು ಮದುವೆ ಮಾಡುವ ಗೌಜಿ ಮಾಡುವ ಅಂತ. ಭೂಮಿ ತಾಯಿಯನ್ನು ಏನು ಮಾಡಿದ್ರಿ? ಫಸ್ಟ್ ನೀವು ಕೇಟ್ರಿಂಗ್ಸಿಗೆ ಹೇಳಬೇಕು, ರೀಯೂಸೇಬಲ್ ಏನೂ ತರಲಿಕ್ಕೆ ಇಲ್ಲ, ಏನೂ ತರಲಿಕ್ಕಿಲ್ಲ. ನಿಮ್ಮ ಹ್ಯಾಬಿಟ್ಸ್, ನೀವು ಹೋಗಿ ನೀರು ಕೊಂಡೋಗೋದು ಬೇಡ, ಅಲ್ಲಿ ಬಿಸ್ತೇರಿ ತಗೊಳ್ಳುವ, ಬೇರೆ ಎಲ್ಲ ಕೊಂಡೋಗ, ಒಂದು ಪಿಕ್ನಿಕ್ ಹೋಗೋದಾದರೆ ಎಲ್ಲ ಕೊಂಡೋಗ, ನೀರಲ್ಲಿ ದಾರಿಯಲ್ಲಿ ತಗೊಂಡ್ರೆ ಆಯ್ತಂತ. ಯಾಕೆ ನಿಮ್ಮ ಮನೆಯಲ್ಲಿ ನೀರಿಲ್ವಾ? ನಿಮ್ಮ ಮನೆಯಲ್ಲಿ ಬಾಟ್ಲಿ ಇಲ್ವಾ? ಹಾಕ್ಕೊಂಡು ಹೋಗಿ ಅಲ್ಲ, ತಂದು ಬಿಡಿ ಅಲ್ಲ ಅದನ್ನೇ. ಕಾರ್ಪೊರೇಟ್ ವರ್ಲ್ಡ್ ಅಂದರೆ ಈ ಕಂಪನಿಯವರು ಏನು ಹೇಳೋದು, ಈ ಬಾಟಲ್ಡ್ ವಾಟರ್ ಈಸ್ ಸೇಫ್. ಯಾಕೆಂದರೆ ಬಾಟಲ್ಡ್ ವಾಟರಲ್ಲಿ ಪ್ಲಾಸ್ಟಿಕ್ ಅನ್ನೋದು ನೀರಿಗೆ ಸೇರುವುದಿಲ್ಲ ಅಂದರೆ ಅದೊಂದು ಕಾನ್ಸೆಪ್ಟ್ ಇತ್ತು. ಲಾಸ್ಟ್ ಒಂದು 6 ತಿಂಗಳಿಂದ ನಮ್ಮ ವಿಜ್ಞಾನ ಮುಂದುವರಿದ ಹಾಗೆ ಆ ನೀರನ್ನು ನೋಡುವ ಕ್ಯಾಮರಾಗಳು ಅಥವಾ ಸೂಕ್ಷ್ಮವಾಗಿ ನಾವು ನೋಡಿದಾಗ ಈವನ್ ಪ್ಲಾಸ್ಟಿಕ್ ಬಾಟ್ಲ್ಸಿಂದ ಡೈರೆಕ್ಟ್ ಪ್ಲಾಸ್ಟಿಕ್ ನೀರಿಗೆ ಬರ್ತಾ ಇದೆ. ಸೊ ಏನು ನಾವು ಸ್ಟೀಲ್ ಲೋಟದಿಂದ ನಾವು ಕುಡಿಯುವುದನ್ನು ತಪ್ಪಿಸಿ, ಯಾವಾಗ ನಾವು ಗ್ಲಾಸ್ ಲೋಟ, ಸ್ಟೀಲ್ ಲೋಟ ಎರಡೂ ಸೇಫ್. ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ನಿಮಗೆ ಬೆಸ್ಟ್ ಸ್ಟೀಲ್ ಲೋಟ, ನಿಮಗೆ ಸ್ವಲ್ಪ ಚಂದ ಕಾಣಬೇಕು, ಅದು ಸ್ವಲ್ಪ ಸ್ಟೀಲ್ ನಮಗೆ ಲೆವೆಲ್ ಕಡಿಮೆ ಆಯಿತು ಅಂತ ಕಂಡ್ರೆ 100ಕ್ಕೆ 100 ಗ್ಲಾಸ್ ಲೋಟ. ಇದು ಎರಡೂ ಕೂಡ ಯಾವುದೇ ಕೆಮಿಕಲನ್ನು ನಿಮ್ಮ ಫುಡ್ಡಿಗೆ ಬಿಡುವುದಿಲ್ಲ. ಮತ್ತೆ ಈಗ ಜನರು ಉಪ್ಪಿನಕಾಯಿ ಪ್ಲಾಸ್ಟಿಕಲ್ಲಿ ಇಡ್ತಾರೆ. ಉಪ್ಪಿನಕಾಯಿ, ಸಾಸೇಜ್ ಇದೆಲ್ಲ ಪ್ಲಾಸ್ಟಿಕ್ ಅನ್ನು ಕರಗಿಸಿ ಡೈರೆಕ್ಟ್ ಪ್ಲಾಸ್ಟಿಕ್ ಅನ್ನು ಅದರೊಳಗೆ ತರ್ತದೆ. ನಿಮಗೆ ಉಪ್ಪಿನಕಾಯಿ ಒಟ್ಟಿಗೆ ಗೊತ್ತಾಗೋದಿಲ್ಲ. ಸೊ ಪ್ಲಾಸ್ಟಿಕ್ಗಳು ಕರಗಿ ಡೈರೆಕ್ಟ್ ಬರ್ತದೆ. ಸೊ ಬಿಸಿ ಮತ್ತು ಕೆಮಿಕಲ್ಸ್ ಇರುವಂಥ ಫುಡ್ ಪ್ಲಾಸ್ಟಿಕ್ಗೆ ತಾಗಿದರೆ ಪ್ಲಾಸ್ಟಿಕ್ ಡೈರೆಕ್ಟ್ ಕರಗಿ ನಿಮ್ಮ ಫುಡ್ಡಿಗೆ ಬರ್ತದೆ. ಪೇಪರ್ ಕಪ್ಗಳು ಬಂದಿದೆ. ಈ ಪೇಪರ್ ಕಪ್ಗಳಲ್ಲಿ 2 ತಾಪತ್ರಯ ನಿಮಗೆ ಗೊತ್ತಿದೆ. ಒಂದು ಎಷ್ಟು ಗಟ್ಟಿ ಪೇಪರನ್ನು ನೀವು ಚಹಾ ಕುಡ್ಲಿಕ್ಕೆ ಕುದಿ ಚಹಾವನ್ನು ತಡ್ಕೊಳ್ಳಿಕ್ಕೆ ಆಗುವಂಥ ಪೇಪರ್ ಕಪ್ಗಳು ಯಾವುದು ಬರುವುದಿಲ್ಲ. ಸೊ ಅದಕ್ಕೆ ಒಂದೇ ಥಿಕ್ ವ್ಯಾಕ್ಸ್ ಕೋಟಿಂಗ್ ಕೊಡ್ತಾರೆ, ಹಾರ್ಡ್ ವ್ಯಾಕ್ಸ್. ಅದು ಪಾಯ್ಸನಸ್ ಅಲ್ಲ, ಬಟ್ ಇಟ್ ಈಸ್ ಟಾಕ್ಸಿಕ್. ಅಂದರೆ ಅದು ವಿಷಯುಕ್ತ ಅಲ್ಲ, ಬಟ್ ಇಲ್ಲಿ ನೋಡಿ, ಈ ಪ್ಲಾಸ್ಟಿಕ್ ವಿಷಯುಕ್ತ ಅಂತ ಗೊತ್ತಾಗಲಿಕ್ಕೆ ನಮಗೆ 60 ವರ್ಷ ಆದಮೇಲೆ ಗೊತ್ತಾಯಿತು. ಅದು ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಆಗ್ತದೆ ಗೊತ್ತಾಗಿದ್ದು 120 ವರ್ಷ ಆದಮೇಲೆ. ಲೋಟ ಬಿಟ್ಟು ಪೇಪರ್ ಲೋಟಕ್ಕೆ ಬಂದದ್ದು ಮುಂದೆಂದೋ ಒಂದು ದಿನ ಅದು ವಿಷವಾಗಿತ್ತು, ಅದು ಬಳಸಬಾರದಿತ್ತು ಅಂತ ಬಂದೇ ಬರ್ತದೆ. 100ಕ್ಕೆ 100 ಎಲ್ಲಿಯೆಲ್ಲ ಸಾಧ್ಯವಿದೆ. ನೀವು ಚಂದ್ರಲೋಕಕ್ಕೆ ಹೋದಲ್ಲಿ ಕೂಡ ಅಲ್ಲಿ ಮನುಷ್ಯ ಹೋದ ನಂತರ 1400 kg ಮನುಷ್ಯನ ತ್ಯಾಜ್ಯ ಅಲ್ಲಿ ಉಂಟೀಗ. ಮನುಷ್ಯ ಹೋದಲ್ಲೆಲ್ಲ ಗಲೀಜು ಮಾಡಿ ಬರುದು. ಯಾವ ಪ್ರಾಣಿ ಗಲೀಜು ಮಾಡಿ ಬರ್ತದೆ? ಯಾವ ಪ್ರಾಣಿ ಅದು ಈ ಲೈಫ್ ಟೈಮ್ ಇದ್ದ ನಂತರ, ಅದು ಹೋದ ನಂತರ ಯಾರಿಗೆ ತೊಂದರೆ ಕೊಡ್ತದೆ? ಮನುಷ್ಯ ಜೀವಿ ಈ ರೀತಿ ತೊಂದರೆ ಕೊಡಬಾರ್ದು. ಅವರದ್ದು ಸ್ಪೆಸಿಫಿಕ್ ಪ್ರಶ್ನೆ. 2ನೇ ಪ್ರಶ್ನೆ, ತುಂಬ ಚೀಪರ್ ಪೇಪರ್ ಕಪ್ಸ್ಗೆ ಒಳಗಡೆ ಪ್ಲಾಸ್ಟಿಕ್ ಕೋಟಿಂಗ್ ಇರ್ತದೆ. ಇದು ಭಾರಿ ಡೇಂಜರಸ್. ಒಳಗಡೆ ಪ್ಲಾಸ್ಟಿಕ್ ಕೋಟಿಂಗ್ ಇರುವ ಸೋ ಕಾಲ್ಡ್ ಪೇಪರ್ ಕಪ್ಪಿಗೆ ಬಿಸಿ ಚಹಾ ಹಾಕಿದರೆ ಆ ಪ್ಲಾಸ್ಟಿಕ್ ಕಂಪ್ಲೀಟ್ ಕರಗಿ ನಿಮ್ಮ ಚಹಾಕ್ಕೆ ಬರ್ತದೆ. ನೀವು ಈ ಫುಡ್ ಚೈನ್ ಅಲ್ಲಿ ನಾವೀಗ ಏನು ವರಿ ಮಾಡ್ತಿದ್ದೇವೆ ಅಂದರೆ, ಅಮ್ಮನ ಎದೆ ಹಾಲಿಂದ ನಾವು ತಿನ್ನುವ ಅನ್ನ ಚಪಾತಿಯಲ್ಲಿ ಅಥವಾ ನಾವು ತಿನ್ನುವ ಹಣ್ಣುಗಳಲ್ಲಿ, ನಾವು ತಿನ್ನುವ ಮೀನು ಮತ್ತು ಮೊಟ್ಟೆಗಳಲ್ಲಿ ಪ್ಲಾಸ್ಟಿಕ್ ಇದೆ ಅಂತ ಹೆದರಿಕೆ ಬಂದಿದೆ. ಇದು ಡೈರೆಕ್ಟ್ ಪ್ಲಾಸ್ಟಿಕ್. ನೀವು ಪ್ಲಾಸ್ಟಿಕ್ ಕೋಟೆಡ್ ಇರುವ ಪೇಪರ್ ಕಪ್ಪಿನಲ್ಲಿ ನೀವು ಕುದಿ ಚಹಾ ಹಾಕಿದರೆ ಅದರಲ್ಲಿ ಒಂದು 50% ಪ್ಲಾಸ್ಟಿಕ್ ನಿಮ್ಮ ಹೊಟ್ಟೆಯೊಳಗೆ ಸೇರಿ ಆಯಿತು. ಸೊ ಆದಷ್ಟು ನಿಮ್ಮ ಸಣ್ಣ ಪಾರ್ಟಿ ಇರ್ಬೋದು, ಗೆಟ್ ಟುಗೆದರ್ ಇರ್ಬೋದು, ಏನೇ ಇರ್ಬೋದು, ನೀವು ಪ್ಲ್ಯಾನ್ ಮಾಡಬೇಕು. ನಾನು ರೀಯೂಸೇಬಲ್ ಏನೂ ಯೂಸ್ ಮಾಡೋದಿಲ್ಲ, ನಾನು ಮನೆಯಿಂದ ಹೊರಡುವಾಗಲೇ ಜಾಗ್ರತೆ ಮಾಡ್ತೇನೆ. ಈಗ ನಾನು ಐ ಹ್ಯಾವ್ ಬಿನ್ ವಿತ್ ದಿಸ್ ಫಾರ್ ಲಾಂಗ್ ಇಯರ್ಸ್. ಸೊ ನಾನು ಮಂಗಳೂರಲ್ಲಿ ಯಾವುದೇ ಮದುವೆಗೆ ಹೋದರೆ ಬಿಸ್ಲರಿ ಅಥವಾ ಯಾವುದೇ ಬಾಟ್ಲ್ ನಾನು ಅಲ್ಲಿಂದ ಪಿಕಪ್ ಮಾಡೋದಿಲ್ಲ. ಬಾಟಲ್ ವಾಟರ್ ಇದ್ದರೆ ನಾನು ನೀರು ಕುಡಿಯೋದಿಲ್ಲ, ಅಷ್ಟೇ ಸಿಂಪಲ್. ಮನೆಗೆ ಹೋಗಿಯೇ ನೀರು ಕುಡಿಯೋದು. ನಾನು
ಈ ಪಾಪದಲ್ಲಿ ನಾನು ಆದಷ್ಟು ಕಡಿಮೆ ಭಾಗಿಯಾಗಲಿಕ್ಕೆ ಫ್ರಿಜ್ಜಲ್ಲಿ ಇಡುವ ಬಾಟ್ಲ್ಗಳನ್ನೆಲ್ಲ ಚೇಂಜ್ ಮಾಡಿ ಈಗ ಈಗ ಮೊದಲು ಹಾಲು ಸಪ್ಲೈ ಮಾಡ್ತಿದ್ರಲ್ಲ ಅಂತ ಬಾಟ್ಲ್ಸ್ ಬಂದಿದೆ ಈಗ ಮಾರ್ಕೆಟಲ್ಲಿ, ಎಕ್ಸ್ಪೆನ್ಸಿವ್ ಇಲ್ಲ. ಹಾಲಿನದ್ದು 1 ಲೀಟರ್ ಬಂದಿದೆ, 1.5 ಲೀಟರ್ ಬಂದಿದೆ. ಇಟ್ ಈಸ್ ಟೈಮ್ ಟು ಚೇಂಜ್. ಎಲ್ಲರ ಮನೆಯಲ್ಲಿ ನೀರಿರೋದು ಮನೆಯಲ್ಲಿ ಪೆಪ್ಸಿ ಬಾಟ್ಲಲ್ಲಿ. 1.5 ಲೀಟರ್ ಪೆಪ್ಸಿ ಬಾಟ್ಲ್ ಬಂದದಲ್ಲಿ ತೊಳೆದು ಖಾಲಿ ಮಾಡಿ ಅದ್ರಲ್ಲಿ ನೀರು ತುಂಬಿಸಿ ಬಿಡುದು. ಅದು ಯಾವುದರಲ್ಲಿಯೂ ನೀರಿಗೆ ಶೇಖರಣೆಗೆ ಅದು ಅಲೌಡ್ ಇಲ್ಲ. ಅದರಲ್ಲಿ ಅದು ಸಮಯದಲ್ಲಿ ಪ್ಲಾಸ್ಟಿಕ್ ಅನ್ನು ನಿಧಾನವಾಗಿ ನಿಮ್ಮ ನೀರಿಗೆ ಬಿಡ್ತದೆ. ಅದು ಫ್ರಿಜ್ಜಲ್ಲಿ ಇದ್ರೆ ಸ್ವಲ್ಪ ಕಡಿಮೆ, ಬಟ್ ಬಿಕಾಸ್ ಇಟ್ಸ್ ಕೂಲರ್ ಟೆಂಪರೇಚರ್ ರಿಯಾಕ್ಷನ್ಸ್ ಕಡಿಮೆ, ಬಟ್ ಇಟ್ ವಿಲ್ ಒಕರ್ ವಿತ್ ಟೈಮ್. ಅವ್ರು ಹೇಳಿದಾಗೆ ತಿಂಗಳಗಟ್ಟಲೆ ಒಳಗೆ ಇದ್ರಂತೂ 100ಕ್ಕೆ 100 ಪ್ಲಾಸ್ಟಿಕ್. ಸೊ ಪ್ಯಾಪ್ಸಿ, ಕೊಕೊಕೋಲಾ ಇದು ಯಾವ ಬಾಟ್ಲು ನೀರು ಶೇಖರಣೆಗೆ ಹೇಳಿ ಮಾಡಿಸಿದ್ದಲ್ಲ. ರಿಯಾಕ್ಷನ್ ಆಗಬಾರ್ದಾದ್ರೆ ಒಂದೇ ದಾರಿ, ಒಂದೇ ಸ್ಟೀಲ್ ಬಾಟ್ಲ್, ಒಂದೇ ಗ್ಲಾಸ್ ಬಾಟ್ಲ್.